ವೀಕ್ಷಕರೇ ನಮಸ್ಕಾರ. ಇನ್ಸೈಡ್ ರಶ್ ಮೀಡಿಯಾಗೆ ಸ್ವಾಗತ. ನಾನು ಗಿರೀಶ್ ವಸಿಷ್ಠ. ಸ್ನೇಹಿತರೆ, ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಪ್ರಸ್ತುತವಾಗಿ 31% ಮಿಡಲ್ ಕ್ಲಾಸ್ ಜನರು ಭಾರತದಲ್ಲಿ ವಾಸವಾಗಿದ್ದಾರೆ. ಇವರಲ್ಲಿ ಲೋಯರ್ ಮಿಡಲ್ ಕ್ಲಾಸ್ ಮತ್ತು ಅಪ್ಪರ್ ಮಿಡಲ್ ಕ್ಲಾಸ್ ಎಲ್ಲರೂ ಸೇರಿದ್ದಾರೆ. ಆದರೆ ದೇಶವನ್ನ ಮುನ್ನಡೆಸುವಲ್ಲಿ ಅತಿ ಮಹತ್ವದ ಪಾತ್ರ ವಹಿಸುವ ಇವರಿಗೆ ಮೋದಿಜಿ ಸರ್ಕಾರದಿಂದ ಸಿಗ್ತಾ ಇರುವುದಾದ್ರೂ ಏನು? ನಿಮಗೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಲೋಯರ್ ಮಿಡಲ್ ಕ್ಲಾಸ್ ಅಂದ್ರೆ ಯಾವ ಕುಟುಂಬದ ಆದಾಯ 2 ಲಕ್ಷದಿಂದ 9 ಲಕ್ಷದವರೆಗೆ ವಾರ್ಷಿಕವಾಗಿ ಇರುತ್ತದೆಯೋ ಅಂತಹ ಕುಟುಂಬವನ್ನ ಲೋಯರ್ ಮಿಡಲ್ ಕ್ಲಾಸ್ ಪೀಪಲ್ ಅಂತ ಕರೆಯಬಹುದು. ಹಾಗೆ ಯಾರ ಆದಾಯ 5 ಲಕ್ಷದಿಂದ 30 ಲಕ್ಷದವರೆಗೆ ವಾರ್ಷಿಕವಾಗಿ ಇರುತ್ತೋ ಅವರನ್ನು ಮಿಡಲ್ ಕ್ಲಾಸ್ ಪೀಪಲ್ ಅಂತ ಕರೆಯಬಹುದು. ಹೀಗೆ ಮಧ್ಯಮ ವರ್ಗದವರು ಭಾರತದಲ್ಲಿ ಜೀವನವನ್ನ ಕಟ್ಟಿಕೊಳ್ತಾ ಇದ್ದಾರೆ. ಆದ್ರೆ ಇವರಿಗೆ ಸರ್ಕಾರದಿಂದ ಸಿಗ್ತಾ ಇರುವ ರಿಟರ್ನ್ ಗಿಫ್ಟ್ ಏನ್ ಗೊತ್ತಾ? ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸ್. ಹೌದು, ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದ್ರೆ ಅದಕ್ಕೆ ಇನ್ಕಮ್ ತುಂಬಾ ಮುಖ್ಯ. ಅದಕ್ಕೆ ಆಯಾಯ ದೇಶಗಳು 2 ರೀತಿಯ ಟ್ಯಾಕ್ಸ್ ಗಳನ್ನ ಅವಲಂಬಿಸಿರುತ್ತೆ. ಅದು ಭಾರತದಲ್ಲೂ ಇದೆ. ಅದರಲ್ಲಿ ಮೊದಲನೆಯದ್ದು ಡೈರೆಕ್ಟ್ ಟ್ಯಾಕ್ಸ್, ಎರಡನೆಯದ್ದು ಇಂಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ನೀವು ತೆಗೆದುಕೊಳ್ಳುವ ಸಂಬಳದಲ್ಲಿ ಸ್ವಲ್ಪ ಹಣವನ್ನ ತೆರಿಗೆ ರೂಪದಲ್ಲಿ ಕಟ್ ಮಾಡ್ತಾರೆ. ಹಾಗೆ ನೀವು ಪರ್ಚೇಸ್ ಮಾಡುವ ಚಿನ್ನದಲ್ಲಿ ಹಾಗೂ ಇನ್ನಿತರ ವಸ್ತುಗಳ ಮೇಲೆ GST ರೂಪದಲ್ಲಿ ಕಲೆಕ್ಟ್ ಮಾಡ್ತಾರೆ. ಅದೇ ರೀತಿ ನೀವು ಇಡುವ ಠೇವಣಿಗಳ ಅಥವಾ FD ಗಳ TDS ಅನ್ನು ಕಟ್ ಮಾಡ್ತಾರೆ. ಹೀಗೆ ಇವೆಲ್ಲವನ್ನು ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿಬಹುದು. ಅದೇ ರೀತಿ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದ್ರೆ ನೀವು ತೆಗೆದುಕೊಳ್ಳುವ ಚಿಪ್ಸ್ ಪ್ಯಾಕೆಟ್, ಬಿಸ್ಕೆಟ್ ಪ್ಯಾಕೆಟ್ ಇವೆಲ್ಲವೂ ಸಹ ಇಂಡೈರೆಕ್ಟ್ ಟ್ಯಾಕ್ಸ್ಗೆ ಸೇರುತ್ತೆ. ಅದರ ಮೇಲೆ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ ಅಂತ ಬರ್ದಿರುತ್ತೆ. ಹೀಗೆ ನಮ್ಮನ್ನಾಳುವ ಸರ್ಕಾರ ಪ್ರತಿಯೊಂದು ಟ್ಯಾಕ್ಸ್ ಗಳನ್ನ ಹಾಕಿ ಅದರಿಂದ ಹಣವನ್ನ ಮಾಡುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಬೆಳಿಗ್ಗೆ 9 ಗಂಟೆಗೆ ಟ್ರಾಫಿಕ್ ಅಲ್ಲಿ ಆಫೀಸ್ಗೆ ಹೋಗಿ ಅಲ್ಲಿ ನಿಮ್ಮ ಬಾಸ್ ಹತ್ರ ಬೈಸ್ಕೊಂಡು ಕಷ್ಟಪಟ್ಟು ದುಡಿದು ಸಂಜೆ 5 ಗಂಟೆಯಿಂದ 6 ಗಂಟೆ ತನಕ ಮತ್ತೆ ಅದೇ ಟ್ರಾಫಿಕ್ ಅಲ್ಲಿ ಮನೆಗೆ ಬರ್ತೀರಾ. ಮನೆಗೆ ಬರುವಾಗ ಸಿಕ್ಕಾಪಟ್ಟೆ ಟ್ರಾಫಿಕ್ ನಿವಾರಣೆ ಆಗುತ್ತಾ? ಇಲ್ಲ. ರೋಡಲ್ಲಿ ಗುಂಡಿಗಳ ನಿವಾರಣೆ ಆಗುತ್ತಾ? ಅದೂ ಇಲ್ಲ. ಆದ್ರೆ ಬೈಕ್ ಅನ್ನು ತೆಗೆದುಕೊಂಡಾಗ ರೋಡ್ ಟ್ಯಾಕ್ಸ್ ಅಂತ ಪೇ ಮಾಡಿರ್ತೀವಲ್ಲ, ಅದನ್ನ ನೀವೇನಾದ್ರೂ ಕೇಳೋಕೆ ಹೋದ್ರೆ ಯಾರನ್ನ ಕೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಒಂದು ಪಕ್ಷ ಕೇಳಿದ್ರೆ ನಮ್ಮನ್ನ ಹುಚ್ಚ ಅಂತ ಅಂತಾರೆ. ಹೀಗೆ ಅಲ್ಲಿನ ರಾಜ್ಯ ಸರ್ಕಾರಗಳು ಅವರ ಕೆಲಸವನ್ನ ಮಾಡದೇ ಇದ್ರೆ ಕೇಂದ್ರ ಸರ್ಕಾರ ಆರ್ಡರ್ ಪಾಸ್ ಮಾಡಬಹುದಲ್ವಾ? ಆದ್ರೆ ಯಾಕೆ ಮಾಡ್ತಾ ಇಲ್ಲ? ಆದ್ರೆ ಇದು ಯಾವುದನ್ನು ನಮ್ಮ ನಾಯಕರು ಯೋಚನೆ ಮಾಡಲ್ಲ. ಕೇವಲ 50 ರೂಪಾಯಿ ಪೆಟ್ರೋಲ್ ನಲ್ಲಿ ಸೇರುವ ಜಾಗ ಈ ಗುಂಡಿಗಳ ಕೊರತೆಯಿಂದ 100 ರೂಪಾಯಿ ಆಗ್ತಾ ಇದೆ. ಇದನ್ನು ನಾವು ಯಾರ ಹತ್ರ ಕೇಳಬೇಕು? ನೋ ಆನ್ಸರ್. ಆದ್ರೆ ರೋಡ್ ಟ್ಯಾಕ್ಸ್ ಅಂತ ಪೇ ಮಾಡಿದ್ರು ನೆಟ್ಗಿರೋ ರೋಡ್ ನಮ್ಗೆ ಸಿಗೋದಿಲ್ಲ. 2019 ರಲ್ಲಿ 68,000 ಇದ್ದ ಒಂದು ಸ್ಕೂಟರ್ ಇವತ್ತು 1,20,000 ಆಗಿದೆ. ಇವರಿಗೆ ದರ ಹೆಚ್ಚಿಸೋದು ಮಾತ್ರ ಗೊತ್ತು, ಹೈವೇ ರೋಡ್ ಗಳನ್ನ ಮಾಡೋದು ಮಾತ್ರ ಗೊತ್ತು. ಆದ್ರೆ ಒಂದು ಸಿಟಿ ರೋಡ್ ಸಮಸ್ಯೆಯನ್ನ ಕ್ಲಿಯರ್ ಮಾಡೋ ಬಗ್ಗೆ ಗೊತ್ತಿಲ್ಲ. ಉದಾಹರಣೆಗೆ ಬೆಂಗಳೂರಿನ ರಸ್ತೆ. ಹೀಗೆ ನಮ್ಮ ಲಕ್ಷ ಹಣ ಟ್ಯಾಕ್ಸ್ ನಲ್ಲಿ ಹಗಲು ದರೋಡೆ ಆಗ್ತಾ ಇದೆ. ಇನ್ನು ನಮ್ಮ ಟ್ಯಾಕ್ಸ್ ವ್ಯವಸ್ಥೆ ಬಗ್ಗೆ ಹೇಳಬೇಕು ಅಂದ್ರೆ, 10 ರೂಪಾಯಿಯ ಲೇಸ್ ಚಿಪ್ಸ್ ಪ್ಯಾಕೆಟ್ ತಗೊಂಡ್ರೆ ಅದರ ಮೇಲೂ ಬರ್ದಿರುತ್ತೆ ಇನ್ಕ್ಲೂಸಿವ್ ಆಫ್ ಆಲ್ ಟ್ಯಾಕ್ಸಸ್ ಅಂತ. ಊರಲ್ಲಿ ಆರಾಮವಾಗಿ ಮನೆ ಹತ್ರ ಇರೋ ನಿಮ್ಮ ಫ್ರೆಂಡ್ಗೆ ಇಲ್ಲದೆ ಇರೋ ಟ್ಯಾಕ್ಸ್ ನಗರದಲ್ಲಿ ಕಷ್ಟಪಟ್ಟು ದುಡಿತಾ ಇರೋ ನಿಮ್ಮನ್ನ ಹೆಜ್ಜೆಗೂ ಕಿತ್ತು ತಿನ್ನುತ್ತೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಭಾರತದಲ್ಲಿ ಟ್ಯಾಕ್ಸ್ ವ್ಯವಸ್ಥೆ ಏನಿದೆ ಇದು ಬಡವನಿಗೂ ಒಂದೇ, ಶ್ರೀಮಂತನಿಗೂ ಒಂದೇ ಆಗಿದೆ. ಈ ಒಂದೇ ಕಾರಣದಿಂದ ಬಡವರು ಬಡವರಾಗೇ ಇದ್ದಾರೆ, ಶ್ರೀಮಂತರು ಶ್ರೀಮಂತರಾಗೇ ಇದ್ದಾರೆ. ಇದನ್ನ ಭಾರತ ಸರ್ಕಾರ ಅರಿಯಬೇಕಿದೆ. ಸಾವಿರಾರು ಕೋಟಿ ಮಾಲೀಕನು ಸಹ ಅದೇ ರೇಟಿಗೆ ಒಂದು ಬೈಕ್ ಅನ್ನ ಖರೀದಿ ಮಾಡ್ತಾನೆ, ಅವನಿಗೂ ಸಹ ಅಷ್ಟೇ ಹಣದ ಟ್ಯಾಕ್ಸ್ ಬೀಳುತ್ತೆ. ಮಧ್ಯಮ ವರ್ಗದವರಾದ ನಾವು ಮತ್ತು ನೀವು ಸಹ ಅದೇ ಬೈಕ್ ಅನ್ನ ಖರೀದಿ ಮಾಡಿದ್ರೆ ನಮಗೂ ಸಹ ಅಷ್ಟೇ ಟ್ಯಾಕ್ಸ್ ಬೀಳುತ್ತೆ. ಇದು ಯೋಚನೆ ಮಾಡಬೇಕಾದ ವಿಷಯ ಆಗಿದೆ. ಮೋದಿಜಿ ಎಲ್ಲಿ ನಿಮ್ಮ ಪ್ರಣಾಳಿಕೆಯ ಗ್ಯಾರಂಟಿ? ಮೋದಿಜಿ ಅವರು ಇಲ್ಲಿಗೆ ಸರಿಯಾಗಿ 11 ಅಥವಾ 12 ವರ್ಷದ ಹಿಂದೆ ಎಲೆಕ್ಷನ್ ಪ್ರಣಾಳಿಕೆಯ ನಿಮಿತ್ತ ಒಂದು ಮಾತನ್ನ ಹೇಳಿದ್ರು. ಆ ವಿಡಿಯೋ ಇದೇ ಇರಬೇಕು, ನೋಡ್ಕೊಂಡು ಬನ್ನಿ. जिस दिन भारतीय जनता पार्टी को मौका मिलेगा, एक पाई हिंदुस्तान की वापस लाई जाएगी और हिंदुस्तान के गरीबों के लिए काम लाई जाएगी. ಹೌದು, ಫಾರಿನ್ ಅಲ್ಲಿರೋ ಕಪ್ಪು ಹಣವನ್ನ ವಾಪಸ್ ತಂದ್ರೆ ಪ್ರತಿ ಭಾರತೀಯ ಬಡವನ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಹಾಕಬಹುದು ಎಂದು ಅವರು ಹೇಳಿದ್ರು. ಆದ್ರೆ ಅಮೌಂಟ್ ಹಾಕೋದಿರ್ಲಿ, ಅದ್ರ ಬಗ್ಗೆ ಇವತ್ತಿಗೂ ಸಹ ಅವರು ಮಾತಾಡಿಲ್ಲ. ಅದನ್ನ ನಾವು ಕೇಳೋ ಹಾಗೂ ಇಲ್ಲ ಬಿಡಿ. ಈಗ ಶುರುವಾಗುತ್ತೆ ಅಸಲಿ ಮಧ್ಯಮ ವರ್ಗದವರ ಕತೆ ಮತ್ತು ವ್ಯತೆ.
ಭಾರತದಲ್ಲಿ ಮಧ್ಯಮ ವರ್ಗದವರು ಅಂದ್ರೆ ಕಷ್ಟಪಟ್ಟು ಓದಿ ಇಂಜಿನಿಯರ್, ಡಾಕ್ಟರ್ ಆಗಿ 10 ಲಕ್ಷ 15 ಲಕ್ಷಗಳ ಪ್ಯಾಕೇಜ್ ಅನ್ನ ತಗೋತಾರೆ. ಆದ್ರೆ ಅವರಿಗೆ ಬೀಳುವ ಇನ್ಕಮ್ ಟ್ಯಾಕ್ಸ್ ಎಷ್ಟು ಗೊತ್ತಾ? ಬರೋಬ್ಬರಿ 30%. ಆದ್ರೆ ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ಅವರು 10 ಲಕ್ಷವರೆಗೂ ಸಹ ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಅನ್ನ ನೀಡಿದ್ದಾರೆ. ಅದರ ಪ್ರಕಾರ 12 ಲಕ್ಷದ ಮೇಲ್ಪಟ್ಟವರಿಗೆ ಮಾತ್ರ 15% ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಅಪ್ಲೈ ಆಗುತ್ತೆ. ಹಾಗೆ 15 ಲಕ್ಷದ ಮೇಲೆ ನಿಮ್ಮ ಆದಾಯ ಇದ್ರೆ 30% ಟ್ಯಾಕ್ಸ್ ಅನ್ನ ನೀವು ಕಟ್ಟಬೇಕು. ಜಗತ್ತಿನ ದೊಡ್ಡಣ್ಣ ಅಮೆರಿಕಾದಲ್ಲಿ ಗರಿಷ್ಠ ಟ್ಯಾಕ್ಸ್ ಇರೋದು 37%. ಆದ್ರೆ ಅಲ್ಲಿ ನಿಮ್ಮ ಆದಾಯ 5 ಕೋಟಿ ಇದ್ದರೆ ಮಾತ್ರ. ಅಂದ್ರೆ ಭಾರತದಲ್ಲಿ 15 ಲಕ್ಷ ಗಳಿಸುವುದು ಒಂದೇ, ಅಮೆರಿಕಾದಲ್ಲಿ 5 ಕೋಟಿ ಗಳಿಸುವುದು ಒಂದೇನಾ ಅನ್ನೋ ಒಂದು ಕ್ವಶನ್ ಇಲ್ಲಿ ಮೂಡುತ್ತೆ. ಎರಡಕ್ಕೂ ಇಲ್ಲಿ ಡಿಫರೆನ್ಸ್ ಇಲ್ವಾ? ನಿಮಗೆ ಇತ್ತೀಚಿನ ಟ್ಯಾಕ್ಸ್ ಸಿಸ್ಟಮ್ ಲೆಕ್ಕ ಸಿಗಲಿ ಅಂತ ಒಂದು ಮಾಹಿತಿಯನ್ನ ಹೇಳ್ತೀನಿ. 4 ಲಕ್ಷದಿಂದ 8 ಲಕ್ಷಕ್ಕೆ 5%, 8 ಲಕ್ಷದಿಂದ 12 ಲಕ್ಷಕ್ಕೆ 10% ಟ್ಯಾಕ್ಸ್, ಹಾಗೂ 12 ರಿಂದ 15 ಲಕ್ಷಕ್ಕೆ 15%. ಹೀಗೆ ನೀವೇನಾದ್ರೂ ದೊಡ್ಡದಾದ ಅಮೌಂಟ್ ಅನ್ನ ಅರ್ನ್ ಮಾಡ್ತಾ ಇದ್ದೀರಾ ಅಂದ್ರೆ 15 ಲಕ್ಷಕ್ಕಿಂತ ಮೇಲಿನ ಅಮೌಂಟ್ಗೆ ಬರೋಬ್ಬರಿ 30% ಟ್ಯಾಕ್ಸ್ ಅನ್ನ ನೀವು ಭಾರತದಲ್ಲಿ ಕಟ್ಟಬೇಕು. ಅಂದ್ರೆ ನೀವು ದುಡಿದ ದುಡ್ಡಿನ ಭಾಗದಲ್ಲಿ 1/3 ಭಾಗದಷ್ಟು ಹಣ ಗೌರ್ಮೆಂಟ್ಗೆ ಹೋಗುತ್ತೆ. 20 ಲಕ್ಷ ನೀವು ದುಡಿದರೆ 6 ಲಕ್ಷ ಟ್ಯಾಕ್ಸ್ ಅನ್ನು ಗೌರ್ಮೆಂಟ್ಗೆ ಕಟ್ಟಬೇಕು. ಇವೆಲ್ಲದರ ಜೊತೆ ಮನೆಯಲ್ಲಿ ಹಾಕುವ ನೀರಿನ ಪ್ಯೂರಿಫೈರ್ಗೂ ಸಹ GST ಪೇ ಮಾಡಬೇಕು. ಸೆಕೆ ಅಂತ AC ಕೂಲರ್ ಪರ್ಚೇಸ್ ಮಾಡೋಕೆ ಹೋದ್ರೆ GST ಅನ್ನ ಪೇ ಮಾಡಬೇಕು. ಇದು ಬಡವರಿಗೂ ಒಂದೇ, ಶ್ರೀಮಂತರಿಗೂ ಒಂದೇ. ಮೋದಿಜಿಗೆ ಇದು ಗೊತ್ತಾಗ್ತಿಲ್ವಾ? ಹೀಗೆ ಪ್ರತಿಯೊಂದರಲ್ಲೂ ಸಹ ಟ್ಯಾಕ್ಸ್ ಅನ್ನು ಹುಡುಕುವ ನಮ್ಮ ದೇಶದಲ್ಲಿ ಅವರು ಕೊಡುವ ಸರ್ವಿಸ್ ಹೇಗಿದೆ ಗೊತ್ತಾ? ನಂಬರ್ 1, ಎಜುಕೇಶನ್ ಸಿಸ್ಟಮ್. ಎಲ್ಲರಿಗೂ ಗೌರ್ಮೆಂಟ್ ಕೆಲಸ ಅಂದ್ರೆ ತುಂಬಾ ಇಷ್ಟ. ಗೌರ್ಮೆಂಟ್ ಸ್ಕೂಲ್ಗೆ ಅವರ ಮಕ್ಕಳನ್ನ ಸೇರಿಸುವುದಿಲ್ಲ. ಎಸ್ಪೆಷಲಿ ರಾಜಕಾರಣಿಗಳು. ಅವರ ಆರೋಗ್ಯ ಹಾಳಾದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅವರು ಬರೋದೂ ಇಲ್ಲ. ಅವರು ಅನ್ನವನ್ನ ತಿಂತಿರೋದು ಗೌರ್ಮೆಂಟ್ ಇಂದ ಆದ್ರೂ ಹೋಗೋದು ಮಾತ್ರ ಖಾಸಗಿ ಆಸ್ಪತ್ರೆಗೆ. ಹೀಗಿರುವಾಗ ಗೌರ್ಮೆಂಟ್ ಸ್ಕೂಲ್ಗಳ ಉದ್ಧಾರ ಆಗೋದು ಹೇಗೆ? ನೀವು ಒಂದು ಸರಿ ಥಿಂಕ್ ಮಾಡಿ ನೋಡಿ, ನೀವು ಓದಿದ ಶಾಲೆಗಳಲ್ಲಿ ಟಾಯ್ಲೆಟ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ. ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋರು ಯಾರೂ ಇಲ್ಲ. ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲ್ ಇಂದ ಅವರಿಗೆ ಯಾವುದೇ ಇನ್ಕಮ್ ಇಲ್ಲ. ಈ ವಿಚಾರವನ್ನ ಹೇಳುವುದಕ್ಕೆ ನಮಗೆ ನಾಚಿಕೆ ಆಗುತ್ತೆ, ಆದ್ರೂ ಸಹ ಹೇಳಲೇಬೇಕು. ಹಿಂದೆ ಒಂದು ಮಾತಿತ್ತು, ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತ. ಆದ್ರೆ ಇವತ್ತಿನ ಕಾಲದಲ್ಲಿ ಆ ಮಾತು ಬದಲಾಗಿದೆ. ವಿದ್ಯೆಯನ್ನ ಯಾರೇ ಕಲಿತರೂ ಅವರ ಜೀವನ ಹಾಗೂ ಕುಟುಂಬದವರು ಜೀವನ ಬದಲಾಯಿಸಬಹುದು. ಹೌದು, ಒಮ್ಮೆ ಥಿಂಕ್ ಮಾಡಿ, ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಒಬ್ಬ ಹುಡುಗ ಇಂಜಿನಿಯರಿಂಗ್ ಅನ್ನ ಪಾಸ್ ಮಾಡಿ ಅವನಿಗೆ ಒಳ್ಳೆ ಕಡೆ ಒಂದು ಜಾಬ್ ಸಿಕ್ಕಿ ಅವನ ಸಂಬಳ ತಿಂಗಳಿಗೆ 30 ರಿಂದ 40 ಸಾವಿರ ಆದ್ರೆ ಅವನಿಂದ ನಿಮ್ಮ ಮನೆ ಉದ್ಧಾರ ಆಗುತ್ತೋ ಇಲ್ವೋ? ಉತ್ತರ ಹೌದು. ಆದ್ರೆ ನಮ್ಮ ಈ ಎಜುಕೇಶನ್ ಸಿಸ್ಟಮ್ ಏನಿದೆ ಇದು ನಮ್ಮನ್ನ ಹಾಗೆ ಆಗುವುದಕ್ಕೆ ಬಿಡೋದೇ ಇಲ್ಲ. ಕಾರಣ ಆ ವಯಸ್ಸಿನಲ್ಲಿ ನಮ್ಮನ್ನ ಗೈಡ್ ಮಾಡುವಂತಹ ಜವಾಬ್ದಾರಿಯುತ ಅಧಿಕಾರಿಗಳು, ನಾಯಕರು ಯಾರು ಇರೋದಿಲ್ಲ. ಯಾಕೆ? ಸರ್ಕಾರ ಅವರನ್ನ ನೇಮಿಸೋಕೆ ಆಗುವುದಿಲ್ವಾ? ಆಗುತ್ತೆ, ಆದ್ರೆ ಅದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಒಂದೇ ಒಂದು ಉದಾಹರಣೆ ಹೇಳುವುದಾದ್ರೆ, ನೀವು SLCಯಲ್ಲಿ 70 ರಿಂದ 80% ಅಂಕವನ್ನ ತೆಗೆದುಕೊಂಡಿರ್ತೀರಾ. ನೀವು ಎಲ್ಲಾ ಸಬ್ಜೆಕ್ಟ್ಗಳಲ್ಲೂ ಚೆನ್ನಾಗಿ ಓದಿರ್ತೀರಾ. ಆದ್ರೆ ನಿಮ್ಮ ಅಪ್ಪ ಅಮ್ಮ ಅನಕ್ಷರಸ್ಥರಾಗಿರ್ತಾರೆ. ಅವರಿಗೆ ಎಜುಕೇಶನ್ ವ್ಯಾಲ್ಯೂ ಸಹ ಗೊತ್ತಿರೋದಿಲ್ಲ. ಹೀಗಾಗಿ ನಿಮ್ಮನ್ನ ಮುಂದೆ ಓದಿಸುವ ಶಕ್ತಿಯೂ ಅವರಿಗೆ ಇರುವುದಿಲ್ಲ. ಮತ್ತು ಯಾವ ವ್ಯಕ್ತಿಯೂ ಅವರ ಬಳಿ ಹೋಗಿ ನಿಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ, ಮುಂದಕ್ಕೆ ಓದಿಸಿ ಅಂತ ಯಾರು ಹೇಳುವುದಿಲ್ಲ. ಅವನ್ನ ಓದಿಸಿದ್ರೆ ಮುಂದೆ 30 ರಿಂದ 40 ಸಾವಿರ ಸಂಬಳ ಸಿಗುತ್ತೆ. ಅದಕ್ಕೆ ಗೌರ್ಮೆಂಟ್ ಇಂದ ಸಾಕಷ್ಟು ಸಾಲ ಸೌಲಭ್ಯವೂ ಸಹ ಸಿಗುತ್ತೆ. ಅವನನ್ನ ಓದಿಸಿ ಅಂತ ಯಾರು ಮುಂದಕ್ಕೆ ಬರುವುದಿಲ್ಲ. ಯಾಕಂದ್ರೆ ಸರ್ಕಾರ ಅವರನ್ನ ನೇಮಿಸೋದಿಲ್ಲ. ಈ ಬಗ್ಗೆ ಸರ್ಕಾರ ಚಿಂತೆಯನ್ನ ಮಾಡಬೇಕಿದೆ. ಆದ್ರೆ ಅವನು ಓದಿ ಕೆಲಸವನ್ನ ಪಡ್ಕೊಂಡ ಮೇಲೆ ಅವನು ದುಡಿದ ದುಡ್ಡಿನಲ್ಲಿ ತೆರಿಗೆ ಮಾತ್ರ ಸರ್ಕಾರಕ್ಕೆ ಬೇಕು. ಅವನ ಬಡತನದಲ್ಲಿ ಸಹಾಯ ಮಾಡುವ ವ್ಯವಸ್ಥೆ ನೀವು ಕೊಡುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಡವರಿಗೆ ಮಾಡುತ್ತಿರುವ ಅನ್ಯಾಯ ಅಲ್ಲದೆ ಇನ್ನೇನು ಅನ್ನೋ ಪ್ರಶ್ನೆ ಹುಟ್ಟಿದೆ. ಇದು ನಮ್ಮ ಕ್ವಶನ್. ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ, ಓದುವ ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕಾಗಿರೋದು ಪ್ರತಿ ಸರ್ಕಾರದ ಆದ್ಯ ಕರ್ತವ್ಯ. ಅದು ರಾಜ್ಯ ಸರ್ಕಾರ ಆದ್ರೂ ಆಯ್ತು, ಕೇಂದ್ರ ಸರ್ಕಾರ ಆದ್ರೂ ಆಯ್ತು. ಅದನ್ನ ಇಲ್ಲಿ ಯಾರು ಮಾಡ್ತಾ ಇಲ್ಲ.